ನಮಸ್ತೆ ಸ್ನೇಹಿತರೆ, ನೋಡಿ ಇವತ್ತು ನಮ್ಮ ಮಹೇಶ್ ಅವರು ಸೊಲ್ಲಾಪುರಕ್ಕೆ ಹೊರಟಿದ್ದಾರೆ. ಅವನ ಯಶವಂತಪುರದ ಲಾಸ್ಟ್ ದಿನ ಇವತ್ತು ರೂಮಲ್ಲಿರೋದು. ಹೀಗೆ ಪ್ರತಿಯೊಂದು ಲಗೇಜನ್ನು ಪ್ಯಾಕ್ ಮಾಡ್ತಿದ್ದಾನೆ ನೋಡ್ಬೋದು. ಒಂದು ಶರ್ಟು ಪ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಇಲ್ಲಿ ರೂಮೆಲ್ಲ ಫುಲ್ಲು ಗದ್ದಲ ಎಬ್ಸಿದ್ದಾನೆ ನೋಡಿ. ಅವನ ಲಗೇಜ್ ಇದು. ಅವನದು IAS ಕೋಚಿಂಗ್ ಓದ್ತಿದ್ದಾನಲ್ವ, ಅದು ಬುಕ್ಸ್ ಎಲ್ಲ ಇದೆ ನೋಡ್ಬೋದು. ಈಗ ಸೊಲ್ಲಾಪುರದಲ್ಲೇ ಫಿಕ್ಸ್ ಅವನು. ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ಅಥವಾ ತಿಂಗಳುಗಳ ಕಾಲ ಜಾಬಲ್ಲೇ ಮಾಡ್ತಿದ್ದಾನೆ ಅವನು. ಸುಮಾರು ಒಂದು 8 ರಿಂದ 10 ತಿಂಗಳ ಕಾಲ ತುಂಬ ಗ್ಯಾಪ್ ಆಗಿತ್ತು. ವಿಡಿಯೋ ಮಾಡಿದೆ ಗೋಪುರದಲ್ಲಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ. ಇವತ್ತು ಹೊಸ ಬ್ಯಾಟ್ರಿ ತೊಗೊಂಡು ಬಂದು ನಮ್ಮ G2 ಪ್ರಾಡಕ್ಟ್ಸಿಂದ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿತ್ತು, ಟೆಲಿಸಿನ್ ಅಂತ. ಮತ್ತು 2 ಬ್ಯಾಟ್ರಿನೂ ಹಾಳಾಗಿತ್ತು. ನಮ್ಮ ಮಹೇಶ್ ಅವರು ಫುಲ್ಲು ರೆಡಿ ಆಗ್ತಿದ್ದಾರೆ ರೂಮಲ್ಲಿ. ನಮ್ಮ ಮಹೇಶ್ ಅವರು ಫುಲ್ ಲಗೇಜ್ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಇಷ್ಟಿದೆ. ನಾನು ಕೇವಲ ಒಂದು 3 ರಿಂದ 4 ದಿನಗಳ ಕಾಲ ಸೊಲ್ಲಾಪುರದಲ್ಲಿ ಇರ್ತೀನಿ. ಮತ್ತು ಬೆಂಗಳೂರಿಗೆ ವಾಪಸ್ ಬರಲೇಬೇಕು. ಬರ್ತೀನಿ, ಅಲ್ಲೆಲ್ಲ ಸೆಟಪ್ ಮಾಡಿ ಬರಬೇಕು. ನೋಡೋಣ, ಮತ್ತೆ 8:15 ಸಿಗೋಣ. ವೀರೇಶ್, ಕಂಗ್ರ್ಯಾಚುಲೇಷನ್ಸ್ ಫಾರ್ CPC ಎಕ್ಸಾಮ್ ಕ್ಲಿಯರ್ ಮಾಡಿದ್ದಕ್ಕೆ. ನಮ್ಮ ವೀರೇಶ್ ಅವರು ಇವತ್ತು ಹೂವಿನ ಅಲ್ಲ, ನಮ್ಮ ವೀರೇಶ್ ಅವರು ಹೂವಿನ ವೀರೇಶ್ ಅವರು ಇವತ್ತು ರೂಮನ್ನು ಬಿಟ್ಟು ಹೋಗ್ತಿದ್ದಾರೆ ಹೂವಿನ ಹಡಗಲಿಗೆ. ಅವರು ನಮ್ಮ ರೂಮಲ್ಲಿ ತುಂಬ ಶ್ರಮಪಟ್ಟು CPC ಎಕ್ಸಾಮು ಕ್ಲಿಯರ್ ಮಾಡಿಕೊಂಡು ನಿಜವಾಗ್ಲೂ 100 ಮಾರ್ಕ್ಸ್ಗೆ 71 ಮಾರ್ಕ್ಸ್ಗಳು ತಗೊಂಡು ಹೋಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ವೀರೇಶ್ ಉಳ್ಳಾಗಡ್ಡಿ. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಫ್ಯೂಚರ್ ಮಾನ್ ಅಂತ ಚೆಕ್ ಮಾರ್ಕ್ ಸಾಕು. ಈಗ ನಾನು ಊಟ ಮಾಡೋದು ಮಾಡ್ತೀನಿ. ಹೋಗಲ್ಲ ನಾವೆಲ್ಲ ರೈಸ್ನ ಫುಲ್ಲು ಹಾರ್ಲಿಕ್ಕೆ ಇಟ್ಟಿದ್ದೀವಿ. ಈಗ ನಮ್ಮ ಮಹೇಶ್ ಅವರು ಇವತ್ತು ರೂಮ್ ಬಿಟ್ಟು ಹೋಗ್ತಿದ್ದಾರೆ ಲಾಸ್ಟು ಸೊಲ್ಲಾಪುರಕ್ಕೆ. ನೆಕ್ಸ್ಟ್ ನಾಳೆಯಿಂದ ಜಾಬಿಗೆ ಜಾಯ್ನ್ ಆಗ್ತಿದ್ದಾರೆ ಸೊಲ್ಲಾಪುರದಲ್ಲಿ. ಅವ್ರು ಎಗ್ರೆಸ್ ರೆಡಿ ಮಾಡ್ತಿದ್ದಾರೆ. ಈಗ ನಮ್ಮ ಹರ್ಷ ಅವರು ಇಲ್ಲಿ ನೋಡ್ಬೋದು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನೋಡಿ ಹರ್ಷ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋಗೆ ರೆಸ್ಪಾನ್ಸ್ ಮಾಡ್ತಾನೆ. ನೋಡಿ ಇಲ್ಲಿ ನೋಡಿದರೆ ಎಗ್ರೆಸ್ ರೆಡಿ ಆಗ್ತಿದೆ. ಇವಾಗ ಕೊನೆಯ ದಿನದ ಮಹೇಶಿನ ಅಡುಗೆ ಇವತ್ತು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಟ್ರೈನಲ್ಲಿ ಹೋಗ್ತಾ ಫುಲ್ ಭರ್ಜರಿ ವಿಡಿಯೋ ಮಾಡ್ಕೊಂಡು ಹೋಗೋಣ, ತೋರಿಸ್ತೀವಿ. ಬೆಳಿಗ್ಗೆ 8:15 ರೀಚ್ ಆಗ್ತೀವಿ ಸೊಲ್ಲಾಪುರ ನಾವು. ವೀರೇಶ್, ನೀನು ಸೇಫಾಗಿ ಹೋಗ್ಬೇಕು ವೀರೇಶ್. ಸರಿ, ಬಿಟ್ಟು ಬರ್ತಿದ್ದೆ. ಯುವರಾಜ್ ಅಣ್ಣ, ವೆಲ್ಕಮ್ ಟು ಏನನ್ಬೇಕು, ನಿಮ್ಮ ರೂಮು. ವೆಲ್ಕಮ್ ಟು ನಮ್ಮ ರೂಮು. ನೋಡಿ, ನಮ್ಮ ಮಹೇಶ್ನ ಸೊಲ್ಲಾಪುರಕ್ಕೆ ಕಳಿಸ್ಕೊಡ್ಲಿಕ್ಕೆ ನಮ್ಮ ಯುವರಾಜ್ ಅವರು ಬಂದಿದ್ದಾರೆ. ಹೊಸನಗರದ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಯುವರಾಜ್ ಅವರು. ಇಲ್ಲಿ ಎಲೆಕ್ಟ್ರಾನಿಸಿಟಿಯಿಂದ ಬಂದಿರೋದಲ್ಲ ನೀವು? ಈಗ ಕೂಡ್ಲು ಗೇಟ್ ಹೌದು, ಬನಶಂಕರಿಯಿಂದ. ಊಟ ಮಾಡಿ ಬನ್ನಿ. ನಮ್ಮ ಲಗೇಜ್ ಪ್ಯಾಕ್ ಎಲ್ಲ ರೆಡಿ ಆಗಿದೆ. ವೀರೇಶ್, ಹ್ಯಾಪಿ ಜರ್ನಿ ಟು ಯಾವುದು ಹೂವಿನ ಹಡಗಲಿನಾ? ಓಕೆ ಓಕೆ. ನಿಮ್ಮ ಮುಂದಿನ ಮಹೇಶ್, ಒಳ್ಳೇದಾಗಲಿ. ಈಗ ಸೊಲ್ಲಾಪುರದಲ್ಲಿ ಪ್ರೊಫೆಷನಲ್ಗೆ ಹೋಗ್ತಿದ್ದೀರಿ ಜಾಬಿಗೆ ಈಗ. ಧನ್ಯವಾದಗಳು. ಹಂಗೆ ಈಗ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ. ಈಗ ಲೈಟಿಂಗ್ ಅಪೋಸಿಟ್ ತಗೊಳ್ಳೋಣ ಸೆಲ್ಫಿ. ಎಲ್ಲರೂ ಮಸ್ತ್ ಬರುತ್ತೆ ನೋಡಿ. ಹೆಂಗೆ ವೈಟ್ ಆಗ್ಬಿಟ್ಟಿದ್ದೀನಿ ಫುಲ್. ಗೋಪುರ ಟರ್ನ್ ಆಫ್. ಮಹೇಶನ್ಗೆ ಜೈ, ಮಹೇಶನ್ಗೆ ಜೈ. ವೀರೇಶನ್ಗೆ ಜೈ, ವೀರೇಶನ್ಗೆ ಜೈ. ನೋಡಿ, ನಮ್ಮ ಟೀಮ್ ಎಲ್ಲ ನಮ್ಮ ರೂಮಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಜಂಕ್ಷನಿಗೆ ಹೋಗ್ತಾ ಇದೆ ನೋಡ್ಬೋದು. ನಮ್ಮ ಮಹೇಶ್ ನೋಡಿ ಎಷ್ಟು ಲಗೇಜ್ ಪರ್ಮನೆಂಟಾಗಿ ಎತ್ಕೊಂಡು ಹೋಗ್ತಿದ್ದಾನೆ ಅವನು. ನಮ್ಮ ವೀರೇಶ್ ಉಳ್ಳಾಗಡ್ಡೆ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ನೋಡ್ಬೋದು. ಯಾವಾಗಲೂ ಫೋನಲ್ಲೇ ಇರ್ತಾನೆ ಅವನು. ನೋಡಿ, ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಬಾಯ್ಸ್ ಎಲ್ಲ ಎಷ್ಟು ಡೀಸೆಂಟಾಗಿ ಹೋಗ್ತಾರೆ ನೋಡ್ಬೋದು. ಹಿಂದ್ಗಡೆ ನಮ್ಮ ವೀರೇಶ್ ಅವರು ಇದ್ದಾರೆ ನೋಡ್ಬೋದು. ವೀರೇಶ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತಿದ್ದೀಯ ನೀನು? ಅವ್ನು ಫುಲ್ ಬೇಜಾರಾಗ್ಬಿಟ್ಟಿದ್ದಾನೆ ಪಾಪ. ನೋಡಿ, ಇದೇ ನಾವು ನಮ್ಮದು ಬೋಗಿ ಬಂದುಬಿಟ್ಟು B1 ಸೊಲ್ಲಾಪುರ ಮತ್ತು ಹಾಸನ್ ಎಕ್ಸ್ಪ್ರೆಸ್ ಇದು. ಹೋಗೋಣ ಬರ್ರ ಮತ್ತೆ. ನೋಡಿ, ನಮಗೆ 3 AC ಬುಕ್ ಆಗಿದೆ ಮತ್ತು 3 ಮತ್ತು 6 ಅಪ್ಪರ್ ಕ್ಲಾಸ್ ಇದೆ. ನೋಡೋಣ ಎಲ್ಲಿದೆ ಅಂತ. 3, 6 ನೋಡ 2 ಇಲ್ಲ, 1 to 6 79 ಅಂತೇನೆ ಇದೆ. ನೋಡಿ, ಮಹೇಶ್ ಅವರು ಇಲ್ಲಿ ಮಲ್ಕೊತಿದ್ದಾರೆ. ನಮ್ಮ ಬಂದ್ಬಿಟ್ಟು 3 ಮತ್ತು 6 ಸೀಟು. ಕೂರಕ್ಕೆ ಆಗ್ತಿಲ್ಲ, ಬಟ್ ಆರಾಮ ಮಲ್ಕೋಬೋದು, ಚೆನ್ನಾಗಿದೆ. ನೋಡಿ, ಈ ಥರ ಟಾಪ್ ವ್ಯೂವಿಗಿದೆ ನೋಡ್ಬೋದು. ಆರಾಮ ನೆಮ್ಮದಿಯಾಗಿ ಹೋಗ್ಬೋದು. ಇದು ತುಂಬ ದಿನಗಳ ನಂತರ
ನಾವು ಎಷ್ಟೋ ವರ್ಷಗಳ ಕಾಲ ಜನರಲ್ ಟ್ರಾವೆಲ್ ಮಾಡಿ ಸಿಕ್ಕಾಪಟ್ಟೆ ರೋಸ್ಕೆ ಆಗಿತ್ತು. ಇವತ್ತು ಆರಾಮಾಗಿ ಹೋಗ್ಬೋದು. ಈಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ, 6:10 ಆಗಿದೆ. ಕಲಬುರ್ಗಿ ಜಂಕ್ಷನ್ಗೆ ಬಂದಿತ್ತು ಆಗಲೇ, ನೋಡ್ಬೋದು. ಇದು ಜಸ್ಟ್ ಕಲಬುರ್ಗಿ ಜಂಕ್ಷನ್ ಇದು. ನಾನು ಈ ರೂಟಲ್ಲಿ ಬರ್ತಾ ಇರೋದು ಮೊದಲನೇ ಬಾರಿ, ನೋಡ್ಬೋದು. ಕಲಬುರ್ಗಿಗಿದೆ ಫಸ್ಟ್ ಬಂದಿರೋದು ನಾನು. ಸೊಲ್ಲಾಪುರಕ್ಕೆ ಹೋಗ್ತಿರೋದಿದೆ ಮೊದಲನೇ ಬಾರಿಗೆ. ಯಾವ ಥರ ಸಿಸ್ಟಮ್ ಇದೆ ಅಂದರೆ ಇಲ್ಲಿ 3 AC ನಂಗೆ ಗೊತ್ತಿಲ್ಲ ಇದು ಮೊದಲೇ ಇತ್ತೋ ಇಲ್ಲ ಅನಿಸುತ್ತೋ. ಇದು ಬಂದ್ಬಿಟ್ಟು ಬಾತ್ರೂಮ್ ಇಂಡಿಕೇಟರ್ಸ್. ಇದು 2 ಇದೆ ವಾಶ್ರೂಮ್ದು ನಮ್ಮ 3 AC ಕಂಪಾರ್ಟ್ಮೆಂಟ್ಗೆ. ಒಳಗಡೆ ವಾಶ್ರೂಮಲ್ಲಿ ಯಾರಾದರೂ ಎಂಟ್ರಿ ಆದರೆ ಇಲ್ಲಿ ರೆಡ್ ಸಿಗ್ನಲ್ ಬರುತ್ತೆ, ಒಳಗಡೆ ಯಾವ ಇದ್ದಾರೋ ಅಂತ. ಇಲ್ಲ ಅಂತ ಹೇಳಿದ್ರೆ ಇದು ಖಾಲಿ ಇರುತ್ತೆ, ಗ್ರೀನ್ ಸಿಗ್ನಲ್ ಏನು ಬರೋಲ್ಲ, ಎಂಟಿ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೋಗ್ತಾನೆ ಐಡೆಂಟಿಫಿಕೇಷನ್ ಮಾಡ್ಕೋಬೋದು ಒಳಗಡೆ ಯಾರಾದರೂ ಇದ್ದಾರಾ ಇಲ್ಲ ಅಂತ. ಒಂದು ಅರ್ಧ ಗಂಟೆ ಆಯಿತು ನಾವು ಅಕ್ಕಲಕೋಟೆ ಎಂಟ್ರಿ ಆದ್ವಿ. ಅಕ್ಕಲಕೋಟೆ ಇದು ಬಂದುಬಿಟ್ಟು ತಾಲೂಕಿದು, ಮಹಾರಾಷ್ಟ್ರದ ಒಂದು ತಾಲೂಕು ನೋಡ್ಬೋದು. ಇದು ಬಂದುಬಿಟ್ಟು ಸೊಲ್ಲಾಪುರ ಡಿಸ್ಟಿಕ್ ಕಂಟ್ರೋಲ್ ಬರುತ್ತೆ. ಈ ಟ್ರೈನ್ ಬಂದುಬಿಟ್ಟು ಇಲ್ಲೂ ಸ್ಟಾಪ್ ಇಲ್ಲ, ಜಸ್ಟು ಪ್ಲ್ಯಾಟ್ಫಾರ್ಮ್ ಮೇಲೆ ಮೂವ್ ಆಗುತ್ತೆ ಅಷ್ಟೇ. ಇದು ಇನ್ನೊಂದು 60 to 70 ಕಿಲೋಮೀಟರ್ಸ್ ಒಳಗಡೆ ನಮ್ಮ ಸೊಲ್ಲಾಪುರ ಸಿಗುತ್ತೆ. ಎಕ್ಸಾಕ್ಟಾಗಿ 8:20ಕ್ಕೆ ಹೋಗುತ್ತೆ ಸೊಲ್ಲಾಪುರ. ನೋಡಿ ಕೊನೆಗೂ ಸೊಲ್ಲಾಪುರ ಬಂತು, ಲಾಸ್ಟ್ ಸ್ಟೇಷನ್ ಇದು. ಇದು ಬಂದ್ಬಿಟ್ಟು ಹಾಸನ್ ಸೊಲ್ಲಾಪುರ ಟ್ರೈನ್ ಅಲ್ವಾ, ಇದೇ ಲಾಸ್ಟ್ ಸ್ಟಾಪ್ ಇದು. ಬರ ಎಲ್ಲಿ ಹೊರಗಡೆ ಇನ್ನು ಒಂದು ಲಗೇಜು ಕೊಡಿದು ತೆಗಿಯೋಕ್ಕೆ ಆಗ್ತಿಲ್ಲ ನೋಡೋಣ. ಇದೇ ರೈಲ್ವೆ ಸ್ಟೇಷನ್ ಸೊಲ್ಲಾಪುರದ ಹೊರಗಡೆ ವ್ಯೂ ನೋಡ್ಬೋದು. ನಾವು ಇಲ್ಲಿಂದ ಯಶೋಧರ ಹಾಸ್ಪಿಟಲ್ ಯೂನಿಟ್ 2 ಹೋಗ್ಬೇಕಾಗುತ್ತೆ. ದೊಡ್ಡದಾಗಿ ಎಷ್ಟು ತುಂಬ ಚೆನ್ನಾಗಿದೆ ಇದು ಹೊರಗಡೆ, ಸ್ಪೇಸ್ ಎಲ್ಲ ನೋಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಹೊರಗಡೆ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ದು. ತೋರಿಸ್ತೀನಿ ನೋಡೋಣ. ದಿಸ್ ಇಸ್ ದ ಔಟರ್ ವ್ಯೂ, ನೋಡ್ಬೋದು ಹೀಗಿದೆ. ನೋಡಿ ರೈಲ್ವೆ ಸ್ಟೇಷನಿಂದ ನಾವು ಯಶೋಧರ ಯೂನಿಟ್ 2 ಹೋಗ್ತಿದ್ದೀವಿ ಹಾಸ್ಪಿಟಲ್ಗೆ ಆಟೋದಲ್ಲಿ. ನಮ್ಮ ಮಾಮು ಅಣ್ಣವರು ರೈಲ್ವೆ ಸ್ಟೇಷನಿಂದ ಯಶೋಧರ ಯೂನಿಟ್ 2ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು. ಕಿತ್ನಾ ಕಿಲೋಮೀಟ್ರು ಹಾಸ್ಪಿಟಲ್? 8 ಕಿಲೋಮೀಟ್ರ್ ಅಲ್ಲ? ನೋಡಿ ಇದು ಬಂದ್ಬಿಟ್ಟು ಹೈದ್ರಾಬಾದ್ ಹೈವೇ, ಇದು ಸೊಲ್ಲಾಪುರ ಹೈದ್ರಾಬಾದ್ ಹೈವೇ. ನೋಡಿ ನಾವು ಕೊನೆಗೂ ಯಶೋಧರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯೂನಿಟ್ 2ಗೆ ಬಂದ್ವಿ. ಇದು ಹೈದ್ರಾಬಾದ್ ರಿಂಗ್ ರೋಡ್ ಅಲ್ಲಿದೆ. ನಮಗೆ ಎಲ್ಲ ವ್ಯವಸ್ಥೆ ಮಾಡಿದಾರಂತೆ, ಫುಡ್ ಮತ್ತು ಅಕೊಮಡೇಷನ್ ಎಲ್ಲ ಸ್ಟೇ ಮತ್ತು ನೋಡಬೇಕು ಇಲ್ಲೆಲ್ಲ. बहुत धन्यवाद भैया, ಥ್ಯಾಂಕ್ ಯು. ಅಪ್ಪ ನೋಡಿ ಇದೆ ಹೊಸ ಹಾಸ್ಪಿಟಲ್ ಇದು, ಯಶೋಧರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ನಮ್ಮದು ಹೊಸ ಲ್ಯಾಬ್ ಓಪನ್ ಆಗಿದೆ ಇಲ್ಲಿ. ಬಾಲಾಜಿ ಸಿಂಗ್, ಹೌ ಆರ್ ಯು? ಹಾಂ ಐ ಆಮ್ ಫೈನ್. ಓಕೆ, ಡ್ಯೂಟಿ? ಹಾಂ ಯೂನಿಟ್ 2 ಆರ್ ಯೂನಿಟ್ 1? ಯೂನಿಟ್ 2. ಯೂನಿಟ್ 2. ಹಾಂ. ಯೂನಿಟ್ 1 ಸಿಟಿ. ಯೂನಿಟ್ 1 ಸಿಟಿ. ಎಸ್. ನೋಡಿ ನಮಗೆ ಡಾರ್ಮೆಟ್ರಿ ಅರೇಂಜ್ ಆಗಿದೆ ಇಲ್ಲಿ ಸ್ಟೇ ಉಳ್ಕೊಳಕ್ಕೆ, ಮತ್ತು ಫುಡ್ ಆ್ಯಂಡ್ ಅಕೊಮಡೇಷನ್ನು ಗಣೇಶ್ ಅವರೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ, ನೋಡ್ಬೋದು. बहुत महंगा है ना? हाँ GoPro, YouTube वीडियो कैमरा नहीं, बहुत महंगा रहता ना बोला. हाँ कॉस्टली बहुत. हाँ कॉस्टली 40,000. हाँ ओके, तुमको दिखा था लॉक कैसा कर लिया. हाँ लिवर लॉक है ना. ಓಕೆ ಹಾಂ. ನೋಡಿ ನಮಗೆ ಡಾರ್ಮೆಟ್ರಿ ಒಳ್ಳೆ ಚೆನ್ನಾಗಿ ಅರೇಂಜ್ ಆಗಿದೆ ಇಲ್ಲಿ ನೋಡ್ಬೋದು.
लॉक नहीं होता चाबी से। ಹಾಂ ಓಕೆ इधर अंदर बटन है, ಹಾಂ ಹಾಂ क्लिक करने का। ಹಾಂ ಪ್ರೆಸ್ लॉक ಲಾಕ್ एक की इधर ओपन। ಹಾಂ ಥ್ಯಾಂಕ್ಸ್ ಭಯ್ಯ थैंक यू। ನಾಮ್ मेरा नाम नरेश। ನರೇಶ್ ಓಕೆ ಹಬ್ಬತ್ತಪ್ಪ ನೀವು ನೋಡಿ ಅಂತೂ ಇಂತೂ ನಾವು ನಿನ್ನೆ ನೈಟು ಯಶವಂತಪುರ 8:45 ಬಿಟ್ಟು 8 ಗಂಟೆಗೆ ನಾವು ಸೊಲ್ಲಾಪುರ ತಲುಪಿದ್ವಿ. ಈಗ ಯಶವಂತಪುರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯೂನಿಟ್ 2ಗೆ ಬರೋದ್ರೊಳಗಡೆ 8:46 ಆಗಿದೆ. ನಮಗೆ ಸ್ಟೇ ಮತ್ತು ಫುಡ್ ಆ್ಯಂಡ್ ಅಕೊಮಡೇಷನ್ ಎಲ್ಲ ಅರೇಂಜ್ ಆಗಿದೆ ಅಂತ ಇಲ್ಲಿ. ಇನ್ನೊಂದು ಸ್ವಲ್ಪ ಜನಗಳನ್ನ ಭೇಟಿಯಾಗಿ ನಮ್ಮ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು ನಾವು. ರೂಮು ಚಿಕ್ಕದಾಗಿದೆ, ಇಬ್ಬರು ಆರಾಮಾಗಿರ್ಬೋದು, ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ ನಾವೆಲ್ಲ ಭರ್ಜರಿ ಫುಲ್ಲು ಶಿಸ್ತಾಗಿ ರೆಡಿಯಾಗಿ ಈಗ ರೂಮಿಂದ ಹೊರಟ್ವಿ. ನಮ್ಮ ಪೆಟ್ ಸಿಟಿ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಇದೆಲ್ಲ ಫುಡ್ ಎಲ್ಲ ಅರೇಂಜ್ ಆಗಿದೆ ಅಂತೆ ಸೊಲ್ಲಾಪುರದ ಯಶೋಧರ ಹಾಸ್ಪಿಟಲಲ್ಲಿ. ನೋಡೋಣ ಹೇಗಿದೆ ಫುಡ್ ಅಂತ. ನನಗಂತೂ ಈ ವಡಾ ಪಾವ್ ಮತ್ತು ಪಾವ್ ಬಜ್ಜಿಗೆ ಎಲ್ಲಿ ಕೊಡ್ತಾರಂತೂ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿದೆ. ಎಲ್ಲ ತಗೊಂಡು ಎಲ್ಲ ಪೂರ್ತಿ ಕಿಟ್ಟಲ್ಲಿ ನಮ್ಮದು ನೋಡೋಣ ಏನಾದರೂ ಮಿಸ್ ಆಗಿದೆಯಾ ಇಲ್ಲಿ. ಇಲ್ಲ, ಏನೂ ಮಿಸ್ ಆಗಿಲ್ಲ. ನೋಡಿ ಹೊರಡೋಣ. ಕೀ ಎಲ್ಲಿನ ನೋಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಶೋಧರದು ಎಷ್ಟು ಚೆನ್ನಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಬೇಕು ಒಳಗಡೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ. ನಡ್ಕೊ ಮರ ಕೆಳಗೆ. ನೋಡಿ ನಮ್ಮ ಮಹೇಶ್ ಅವರು ಇಲ್ಲೇ ಕೆಮಿಸ್ಟ್ ಆಗಿ ಯಶೋಧರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತಿಂದ ಅಫಿಷಿಯಲ್ ಜಾಯ್ನಿಂಗ್ ಅವರು. ನೋಡೋಣ. ಓ ನೋಡಿ ನಮ್ಮ ಮಹೇಶ್ ಅವರು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಕೆಳಗಡೆ. ಗ್ರೌಂಡ್ ಫ್ಲೋರ್ ಅಲ್ಲ. ಪೆಟ್ ಸಿಟಿ ಡಿಪಾರ್ಟ್ಮೆಂಟ್ ನೋಡಿ, ಇದು ಬಂದ್ಬಿಟ್ಟು ನಮ್ಮ ಹೊಸ ಡಿಪಾರ್ಟ್ಮೆಂಟ್ ನೋಡ್ಬೋದು. ಇಲ್ಲೇ ನಾವು ವರ್ಕ್ ಮಾಡೋದು ಕೆಮಿಸ್ಟ್ರಿ ವರ್ಕು. ಡೋಸ್ ಅಡ್ಮಿನ್ ರೂಮು ನೋಡ್ಬೋದು, ಇಷ್ಟಿದೆ.